ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವ ಮಾಹಿತಿ ಏನು ಅಂತಂದ್ರೆ, ಕೇಂದ್ರ ಸರ್ಕಾರದಿಂದ ಬಹಳ ದೊಡ್ಡ ಬದಲಾವಣೆ ಆಧಾರ್ ಕಾರ್ಡ್ದಲ್ಲಿ ಆಗಿದೆ. UIDAI ಕಡೆಯಿಂದ ಬಹಳ ಆಧಾರ್ ಕಾರ್ಡ್ದಲ್ಲಿ ಅಪ್ಡೇಟ್ ಅನ್ನ ತಂದಿದ್ದಾರೆ. ಅಪ್ಡೇಟ್ ಏನೆಲ್ಲ ಇದೆ, ಇದರಲ್ಲಿ ನಿಮ್ಮ ತಂದೆ ಅಥವಾ ಗಂಡನ ಹೆಸರು ಶೋ ಮಾಡೋದಿಲ್ಲ, ತೋರಿಸ್ತಾ ಇಲ್ಲ. ಹಾಗಿದ್ರೆ ತೋರ್ಸೋ ಹಾಗೆ ಏನ್ ಮಾಡ್ಬೇಕು, ಏನ್ ಅಟ್ಯಾಚ್ ಮಾಡ್ಬೇಕು ಅಂತ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತ ಈ ಅಪ್ಡೇಟ್ ಏನಂತ ಅನ್ನೋದನ್ನ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಹೊಸಬರಿದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ, ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ, ಇವಾಗ ವೀಕ್ಷಕರೇ, ನಾನು ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಅದು ಏನು ಅಂತ ಅನ್ನೋದನ್ನ. ನೋಡಿ, ಇಲ್ಲಿ ನಾವು ಮೊದಲು ನಮ್ಮ ಒಂದು ಆಧಾರ್ ವೆಬ್ಸೈಟ್ಗೆ ಬರಬೇಕಾಗತ್ತೆ. ಆಧಾರ್ ಪೋರ್ಟಲ್ಗೆ ಬಂದ ನಂತರ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ರೊಫೈಲ್ಗೆ ಲಾಗಿನ್ ಆಗುವಂತ ಒಂದು ಪೇಜಿಗೆ ಬರಬೇಕಾಗತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಕ್ಯಾಪ್ಚನ್ನ ಹಾಕ್ಬಿಟ್ಟು OTP ಹಾಕ್ಬಿಟ್ಟು ಲಾಗಿನ್ ಆಗಿ, ಲಾಗಿನ್ ಆದ ನಂತರ ನಿಮ್ಗೆ ಈ ತರ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಈ ಒಂದು ಪ್ರೊಫೈಲ್ ನಲ್ಲಿ ನಿಮ್ಮ ID ಕಾರ್ಡ್ ಸೈಜ್ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಇಲ್ಲಿಂದ ನೋಡ್ಕೋಬಹುದು. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲೇ ಶೋ ಆಗ್ತಾ ಇದೆ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಫ್ಲಿಪ್ ಆಧಾರ್ ಅಂತ ಹೇಳಿ. ಈ ಫ್ಲಿಪ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನಿಮ್ಗೆ ಶೋ ಮಾಡ್ತಾ ಇದ್ದೇನೆ ನೋಡಿ, ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಮೊದಲು ತಂದೆ ಹೆಸರು ಅಥವಾ ಹೆಣ್ಮಕ್ಳಿದ್ರೆ, ಮದುವೆ ಆದವರಿದ್ರೆ ಗಂಡನ ಹೆಸರ ತೋರಿಸ್ತಾ ಇತ್ತು, ಕೇರ್ ಆಫ್, ಸನ್ ಆಫ್, ಡಾಟರ್ ಆಫ್ ಅಂತ ಹೇಳಿ. ಸೊ ಇವಾಗ ಅದು ಪೂರ್ತಿ ಕಂಪ್ಲೀಟ್ಲಿ ಕೇಂದ್ರ ಸರ್ಕಾರದಿಂದ UIDAI ಕಡೆಯಿಂದ ಪೂರ್ತಿಯಾಗಿ ತೆಗೆದು ಹಾಕಿಬಿಟ್ಟಿದ್ದಾರೆ. ಸೊ ಇವಾಗ ನಿಮ್ಮ ಒಂದು ತಂದೆ ಯಾರು, ಗಂಡ ಯಾರು, ಕೇರ್ ಆಫ್ ಅಡ್ರೆಸ್ ಯಾರ್ದು ಅಂತ ಅನ್ನೋದು ಇಲ್ಲಿ ಯಾವುದು ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ. ಬರೀ ಇಲ್ಲಿ ಏನ್ ಕಾಣಿಸುತ್ತೆ, ನಿಮ್ಮ ಮನೆಯ ಅಡ್ರೆಸ್ ಮಾತ್ರ ಕಾಣಿಸುತ್ತೆ, ಮನೆಯ ವಿಳಾಸ. ಸೊ ಹಾಗಿದ್ರೆ ಇಲ್ಲಿ ನಿಮ್ಮ ತಂದೆ ಹೆಸರಾಗಿರ್ಬೋದು ಅಥವಾ ಗಂಡನ ಹೆಸರಾಗಿರ್ಬೋದು, ಯಾವ ತರ ನೀವು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಮತ್ತೆ ಆಡ್ ಮಾಡಬಹುದು ಅಂತ ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಅನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ನೀವು ನಿಮ್ಮ UIDAI ಈ ಒಂದು ಪೋರ್ಟಲ್ಗೆ ಲಾಗಿನ್ ಆಗ್ಬೇಕಾಗತ್ತೆ. ಲಾಗಿನ್ ಆದ ನಂತರ ನಾನು ಇಲ್ಲಿ ನಿಮ್ಗೆ ಮಾರ್ಕ್ ಅನ್ನ ಮಾಡಿ ತೋರಿಸ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ, ಅಡ್ರೆಸ್ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ. ಈ ಅಪ್ಡೇಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಈ ಒಂದು ಪ್ರೊಫೈಲ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಅಡ್ರೆಸ್ ತಿದ್ದುಪಡಿ ಮಾಡುವಾಗ ಈ ತರ ಒಂದು ಮೊದಲು ಯಾವುದೇ ಆಪ್ಷನ್ಗಳು ಇದ್ದಿದ್ದಿಲ್ಲ. ಸೊ ಪ್ರೊಸೀಜರ್ ಸೇಮ್ ಇದೆ, ಮಾಡಿಫೈ ಮಾಡಿದ್ದಾರೆ. ಇದರಲ್ಲಿ ಡಾಕ್ಯುಮೆಂಟ್ ರಿಕ್ವೈರ್ಡ್, ಪ್ರೊಸೆಸಿಂಗ್ ಫೀಸು, ಪ್ರೊಸೆಸಿಂಗ್ ಟೈಮ್, ಈ ತರ ಎಲ್ಲ ಮೊದ್ಲು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಿಲ್ಲ. ಸೊ ಇವಾಗ ಪೂರ್ತಿಯಾಗಿ ಇಲ್ಲಿ ನೋಡಿ, ಅಪ್ಡೇಟ್ ಡೀಟೇಲ್ಸ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ಮೇಕ್ ಪೇಮೆಂಟ್ಸ್, ಸೇವ್ SRN ನಂಬರ್, ವೆರಿಫೈ ಡಾಕ್ಯುಮೆಂಟ್ಸ್, ಇದನ್ನೆಲ್ಲ ನಿಮ್ಗೆ ಇಲ್ಲಿ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ತರ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ತಂದೆ ಹೆಸರಾಗ್ಲಿ, ಗಂಡನ ಹೆಸರಾಗ್ಲಿ ಅಥವಾ ಕೇರ್ ಆಫ್ ಮಾಹಿತಿ ಆಗ್ಲಿ ನೀವು ಚೇಂಜಸ್ ಮಾಡ್ಬೇಕು ಅಂತಂದ್ರೆ ಮೊದಲು ನೀವು ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಹೇಳಿ ಕೊಡ್ತಾ ಇದ್ರಿ. ಸೊ ಇವಾಗ ಇದನ್ನ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಯಾಕೆ ಇದೆಲ್ಲ ಚೇಂಜಸ್ ಆಗಿದೆ ಅಂತ ಅನ್ನೋದನ್ನ ನೀವು ತಿಳ್ಕೊಬಹುದು. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಮೊದಲು ನಿಮ್ಗೆ ಅಡ್ರೆಸ್ ಅಪ್ಡೇಟ್ ಮಾಡ್ಲಿಕ್ಕೆ ಬಂದಾಗ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಅಡ್ರೆಸ್, ಎಕ್ಸಾಕ್ಟ್ ಅಡ್ರೆಸ್ ಏನಿದೆಯೋ ಅದು ಇಲ್ಲಿ ನಿಮ್ಗೆ ಶೋ ಆಗ್ತಾ ಇತ್ತು. ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಕೇರ್ ಆಫ್, ಸನ್ ಆಫ್, ವೈಫ್ ಆಫ್ ಅಂತ ಹೇಳಿ ಮೊದಲು ಆಪ್ಷನ್ ತೋರಿಸ್ತಾ ಇತ್ತು ಇಲ್ಲಿ. ಸೊ ಇಲ್ಲಿ ನೋಡಿ, ಇವಾಗ ಡೈರೆಕ್ಟ್ ಆಗಿ ಡೀಟೇಲ್ಸ್ ಟು ಬಿ ಅಪ್ಡೇಟೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌಸ್ ನಂಬರು, ಸ್ಟ್ರೀಟು, ಇದೆಲ್ಲ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದೆ. ಇಲ್ಲಿ ಯಾವುದೇ ತರ ಕೇರ್ ಆಫ್, ಸನ್ ಆಫ್ ಅದು ಹಾಕ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ ಹಾಗಿದ್ರೆ ಇವಾಗ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಇಲ್ಲಿ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಬ್ಯಾಕ್ ಬರುತ್ತೆ ಇದು. ಸೊ ಇವಾಗ ಇಲ್ಲಿ ಮತ್ತೆ ನೋಡಿ, ಅಡ್ರೆಸ್ ಅಪ್ಡೇಟ್ ಅಂತ ಇದೆ, ಇದ್ರ ಮೇಲೆನೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ನಿಮ್ಮ ತಂದೆ ಹೆಸರು ಅಥವಾ ಗಂಡನ ಹೆಸರು ಬರಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಹೆಡ್ ಆಫ್ ದ ಫ್ಯಾಮಿಲಿ, HOF ಅಂತ ಹೇಳಿ. ಸೊ ಈ ಒಂದು ಆಪ್ಷನ್ ಅನ್ನ ನಾವು ಚೂಸ್ ಮಾಡ್ಬೇಕಾಗತ್ತೆ. ಚೂಸ್ ಮಾಡಿದ ನಂತರ ಇಲ್ಲಿ
ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಕೋಬಹುದು. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡಿ ಡೀಟೇಲ್ಸ್ ಆಫ್ HOF ರಿಕ್ವೈರ್ಡ್ ಫಾರ್ ಅಪ್ಡೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇವಾಗ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಪೂರ್ತಿಯಾಗಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ಇವಾಗ ನಿಮ್ಮ ತಂದೆ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ಅವರ ಒಂದು ಡೀಟೇಲು ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಶೋ ಆಗಬೇಕಂತಂದ್ರೆ ನಿಮ್ಮ ತಂದೆದಾದ್ರೂ ಆಧಾರ್ ಕಾರ್ಡ್ ನಂಬರ್ ಅನ್ನ ನೀವಿಲ್ಲಿ ಹಾಕ್ಬೇಕಾಗತ್ತೆ, ಅಥವಾ ನಿಮ್ಮ ಗಂಡನ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿಬಿಟ್ಟು ಅವರ ಮೊಬೈಲ್ ನಂಬರು ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ಸಂಬಂಧ ಏನಿದೆ, ನಿಮ್ಮ ತಂದೆಯವ್ರದಾದ್ರೆ ತಂದೆಯವ್ರದಂತ ಹಾಕಿ, ನಂತರ ಇಲ್ಲಿ ಸ್ಪೌಸ್ ಇದ್ರೆ ಸ್ಪೌಸ್ ಅಂತ ಹಾಕಿ. ಸೊ ಇಲ್ಲಿ ತಂದೆಯವ್ರದ್ದು ಹಾಕ್ತಾ ಇದ್ರೆ ಫಾದರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ಅನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಮ ತಂದೆ ಹೆಸರು ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಯಾವ ಡಾಕ್ಯುಮೆಂಟ್ ನಲ್ಲಿ ಇದೆಯೋ ಆ ಡಾಕ್ಯುಮೆಂಟ್ ಅನ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಫೋಟೋ ID ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, SC ST ಏನು ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಯಾವ ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ತಂದೆ ಹೆಸರು ಇದೆಯೋ ಆ ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇಷ್ಟು ಮಾಡಿದ ನಂತರ ನೀವು ಇಲ್ಲಿ ಆ ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಿ 50 ರೂಪಾಯಿ ಫೀಸ್ ಅನ್ನ ನೀವು ಮಾಡ್ಬೇಕಾಗತ್ತೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ಲಿಕ್ಕೆ ನನ್ನ ಹತ್ರ ಯಾವುದೇ ದಾಖಲೆಗಳು ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಆಗಿ ಈ ಒಂದು ಆಧಾರ್ ಕಾರ್ಡ್ ದಲ್ಲಿ ಕೇರ್ ಆಫ್, ಸನ್ ಆಫ್, ಡಾಟರ್ ಆಫ್ ಚೇಂಜ್ ಮಾಡೋದು ಹೇಗಂತ ಹೇಳಿ ತಿಳಿಸ್ಕೊಡ್ತೇನೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.